ಇಂದಿನ ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಪ್ರಿಪ್ರೇಟರಿ ಎಕ್ಸಾಮ್, ಈಗ ಪ್ರಿಪ್ರೇಟರಿ ಎಕ್ಸಾಮ್ ಬರ್ತಾಯಿದೆ, ಅದರ ಕ್ವಶನ್ ಪೇಪರು ಮತ್ತು ಕೀ ಆನ್ಸರ್ಗಳನ್ನು ನೋಡೋಣ. ಸೊ ಫಸ್ಟ್ ಕ್ವಶನು, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಸತೀಶ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಆನ್ಸರ್ ಬಂದುಬಿಟ್ಟು ಈಸ್ ಹಿ ಆಗುತ್ತೆ, ಯಾಕಂದರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ. ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ, ಈಸ್ ಹಿ. ಸೆಕೆಂಡ್ ಒನ್ನು, ಕುಡ್ ಯು ಡ್ರಾಪ್ ಮೀ ಅಟ್ ದ ರೈಲ್ವೆ ಸ್ಟೇಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಸ್ ಕೊಡಲಾಗಿದೆ. ಮಾಡ ಎಕ್ಸ್ಪ್ರೆಸಿಂಗ್ ಸಿಂಪತಿ ಇದೆ, ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಇದೆ, ಆಫರಿಂಗ್ ಹೆಲ್ಪ್ ಇದೆ, ಸೀಕಿಂಗ್ ಹೆಲ್ಪ್ ಅಂತಂದರೆ ಹೆಲ್ಪ್ ಕೇಳ್ತಾ ಇದ್ದಾರೆ. ಓಕೆ. ಆ್ಯಂಡ್ ಥರ್ಡ್ ಒನ್, ಅನು ಮತ್ತು ಭಾನು ನಡುವೆ ಕನ್ವರ್ಸೇಷನ್ ಇದೆ. ಅನು ಕೇಳ್ತಾಳೆ, ಭಾನು, ಯು ಲುಕ್ ವೆರಿ ಪೇಲ್ ಆ್ಯಂಡ್ ಯು ಹ್ಯಾವ್ ಬಿಕಮ್ ವೆರಿ ವೀಕ್, ವಾಟ್ ಈಸ್ ದ ರೀಸನ್? ಭಾನು ಹೇಳ್ತಾಳೆ, ಐ ಹ್ಯಾಡ್ ಸಿವಿಯರ್ ಹೆಡೇಕ್ ಆ್ಯಂಡ್ ಫೀವರ್. Instead of consulting the doctor, I took medicines. If I had consulted the doctor in the beginning, I dash become weak. ಅಂದರೆ ನಾನು ಬಿಗಿನಿಂಗ್ದಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದರೆ ನಾನು ಇಷ್ಟು ವೀಕ್ ಆಗ್ತಾ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ. ಅಂದರೆ ನೋಡಿ ಕ್ವಶನು, ಐ ಹ್ಯಾಡ್ ಸಿವಿಯರ್ ಹೆಡೇಕ್ ಆ್ಯಂಡ್ ಫೀವರ್. ಇನ್ಸ್ಟೆಡ್ ಆಫ್ ಕನ್ಸಲ್ಟಿಂಗ್ ದ ಡಾಕ್ಟರ್ ಐ ಟುಕ್ ಮೆಡಿಸಿನ್ಸ್. ಅಂದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದೇ ನಾನು ಮೆಡಿಸಿನ್ಸನ್ನು ತೆಗೆದುಕೊಂಡಿದ್ದೀನಿ. If I had consulted the doctor in the beginning, I wouldn't have become weak. ಅಂದರೆ ನಾನು ಬಿಗಿನಿಂಗ್ದಲ್ಲಿ ಕನ್ಸಲ್ಟ್ ಮಾಡಿದ್ದೆ ಆದರೆ ನಾನು ವೀಕ್ ಆಗ್ತಾ ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಏನು ಅಂತಂದರೆ ಇನ್ಫೈನಟಿವ್ ಅಂದರೆ 2+V1 ಬರುತ್ತೆ. ಸೊ ಇಲ್ಲಿ ಮತ್ತೆ ಇನ್ಫೈನಟಿವ್ ಎಲ್ಲಿಂದರೆ ಪರ್ಪಸ್ಗೋಸ್ಕರ, ಹೌದಾ? ಐ ಡೋಂಟ್ ಲೈಕ್ ಟು ಲಿಸನ್ ಟು ಟೈಗರ್ ಸ್ಟೋರಿ. ಪರ್ಪಸ್ ಏನು? ಲಿಸ್ನಿಂಗ್ ಟೈಗರ್ ಸ್ಟೋರಿ ಇದೆ. ಸೊ ಹಾಗಾಗಿ ಟು ಲಿಸನ್ ಆಗುತ್ತೆ. 2 ಮುಂದೆ V1 ಇದೆ, ಹೌದಾ? ವರ್ಬ್ 1. ನೆಕ್ಸ್ಟ್ ಸ್ವೀಟ್ ಅದು ಕೊಟ್ಟಿದ್ದಾರೆ ನೋಡಿ. ಸ್ವೀಟ್ ಮೆಮೊರಿ ಆಗುತ್ತೆ ನೋಡಿ. ಸಿಹಿ ಕನಸುಗಳು, ಸಿಹಿ ನೆನಪುಗಳು. ಓಕೆ, ಅದು. ಇನ್ನು 1 ಸಿಲೆಬಲ್ ಹೊಂದಿದ್ದು ಯಾವುದಂತ ಕೇಳಿದ್ದಾರೆ. ಸಾಮಾನ್ಯವಾಗಿ ಲೇಮ್ ಆಗುತ್ತೆ. ಲೇ ಒಂದು ಕಾನ್ಸೋನೆಂಟ್ಸ್ ನೋಡಿದೆ, ಬಿಟ್ಬಿಡಿ. ಆ್ಯಂಡ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರೆಕೆಟ್ ಅಂತ ಹೇಳಿದ್ದಾರೆ. ಬ್ಯೂಟಿ ಅದು ಕೊಟ್ಟಿದ್ದಾರೆ. ದ ಸನ್ಸೆಟ್ ಆ್ಯಟ್ ಬಿಸಿಲೆ ಈಸ್ ಎ ಸೈಟ್ ಅಂತ ಕೊಟ್ಟಿದ್ದಾನೆ. ಇದನ್ನು ಬ್ಯೂಟಿದು ಕೇಳಿದ್ದಾರೆ. ಸೈಟ್ ಈಸ್ ಬ್ಯೂಟಿಫುಲ್. ಓಕೆ. ಸೈಟ್ ಈಸ್ ಬ್ಯೂಟಿಫುಲ್ ಅಂತ ಬರಿಬೇಕು. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಏನು ನೋಡಿ, he fought like a hero. ಇಲ್ಲಿ ಆರ್ಟಿಕಲ್ ಯಾವ್ದು ಬರೀಬೇಕು, ಏನ ಹಾಕಬೇಕಾಗತ್ತೆ. ಆ್ಯಂಡ್ ದ ಫುಡ್ ಈಸ್ ಸರ್ವ್ಡ್ ಕ್ವಿಕ್ಲಿ. ನಾನು ಭಾಳ ಸಲ ಹೇಳಿದ್ದೇನೆ, ಮೋಸ್ಟ್ ಆಫ್ ದ ಅಡ್ವರ್ಬ್ ದೇ ಎಂಡ್ ವಿತ್ LY ಅಂತ. ಸೊ ಇಲ್ಲಿ ಕ್ವಿಕ್ಲಿ ಇರೋದ್ರಿಂದ ಇದು ಅಡ್ವರ್ಬ್ ಆಗುತ್ತೆ. ಮತ್ತು ಇಟ್ ಈಸ್ ಡಿಸ್ಕ್ರೈಬಿಂಗ್ ಎ ವರ್ಬ್, ಹೆಂಗೆ ಸರ್ವ್ ಮಾಡಿದರು. ಓಕೆ. ಸೊ ಹಾಗಾಗಿ ಅದು ಅಡ್ವರ್ಬ್ ಆಗುತ್ತೆ. ವಿ ಫೌಂಡ್ ಎ ಹೋಟೆಲ್ ಡ್ಯಾಶ್ ಇಟ್ ವಾಸ್ ಕ್ಲೋಸ್ಡ್. ಸೊ ಬಟ್ ನೋಡಿ, ಒಂದು ಹೋಟೆಲ್ ಇತ್ತು ಅಮ್ಮು, ಅದು ಸಿಕ್ತು, ಆದರೆ ನಮ್ಮ ದುರದೃಷ್ಟವಶಾತ್ ಅದು ಮುಚ್ಚೋಗಿತ್ತು. ಬಟ್ ಇಟ್ ವಾಸ್ ಕ್ಲೋಸ್ಡ್ ಅಂತ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಅಕ್ಷು, ದೇರ್ ಈಸ್ ನೋ ವಾಟರ್ ಇನ್ ದ ಪಾಟ್. ಹೌದಾ? ವಾಟರ್ದಲ್ಲಿ ಇಲ್ಲಿ, ಹೌದಾ? ಸೊ ಹಾಗಾಗಿ ಇನ್ ದ ಪಾಟ್ ಅಂತ ಹೇಳಬೇಕಾಗುತ್ತೆ. ಇನ್ನು ಹಿ ಡ್ಯಾಶ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಸೇಲ್ಸ್ ಆಗುತ್ತೆ ನೋಡಿ. ಯಾಕೆ ಸೇಲ್ಸ್ ಆಗುತ್ತೆ ಅಂದರೆ ಇಟ್ ಶೋಸ್ ಕಂಟಿನ್ಯೂಟಿ. ಅಕ್ಷು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲಿ ಬಳಸ್ತಾರೆ ಅಂತಂದರೆ ಅಟ್ ದ ಟೈಮ್ ಆಫ್ ಕಂಟಿನ್ಯೂಟಿ, ಅಟ್ ದ ಟೈಮ್ ಆಫ್ ಶೋಯಿಂಗ್ ಕಂಟಿನ್ಯೂಟಿ ಇದ್ದಾಗ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೀವಿ. ನೆಕ್ಸ್ಟ್ ಮಾರ್ನಿಂಗು, ಎವ್ರಿ ಡೇ, ಎವ್ರಿ ವೀಕು, ಎವ್ರಿ ಹವರು. ಸೊ ಅಲ್ಲೆಲ್ಲ ಏನು ಬಳಸ್ತೀವಿ ನಾವು? ಸಿಂಪಲ್ ಪ್ರೆಸೆಂಟ್ ಬಳಸ್ತೀವಿ. ಹಾಗಾಗಿ ಇಲ್ಲಿ ಏನಾಗುತ್ತೆ,
ನಾವು ಸೇಲ್ಸ್ ಅಂತ ಬಳಸಬೇಕಾಗುತ್ತೆ. ಆಮೇಲೆ ಪ್ಲೇ ಅಂತಿದೆ, ಅದನ್ನು ಪ್ಲೇನ ಸೆಂಟೆನ್ಸಲ್ಲಿ ಯೂಸ್ ಮಾಡೋದು ಹೇಳಿದ್ದಾರೆ. I play cricket every day. ಐ ಪ್ಲೇ ಕ್ರಿಕೆಟ್ ಎವ್ರಿ ಡೇ. ಐ ಪ್ಲೇ ಫುಟ್ಬಾಲ್ ಎವ್ರಿ ಡೇ. ಮತ್ತು ಅಕ್ಷಯ್ I play hockey every day. ಐ ಪ್ಲೇ ಹಾಕಿ ಎವ್ರಿ ಡೇ. ನೋಡಿ I play tennis. ನನ್ನ ಮಗ ಕೂಡ ಹೇಳ್ತಾ ಇದ್ದಾನೆ. ಸೊ ಯಾವ ಬೇಕಾದ್ ಬರಿಬೋದು, ಪ್ಲೇಯನ್ನು ಯೂಸ್ ಮಾಡಬೇಕು. ಬಟ್ ಅದನ್ನ ಏನಂತ ಯೂಸ್ ಮಾಡ್ಕೊಮ್ಮು, ವರ್ಬ್ ಆಗಿ ಯೂಸ್ ಮಾಡಬೇಕಾಗುತ್ತೆ, ವರ್ಬು. ಓಕೆ. ಇನ್ನು ಚೇಂಜ್ ಇಂಟು ಕಂಪೇರೇಟಿವ್ ಡಿಗ್ರಿ ಅಂತ ಹೇಳಿದ್ದಾನೆ. ದಕ್ಷ ಇಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ ಹೇಳಿದ್ದಾರೆ. ಸೊ ಇದು ಸೂಪರ್ಲೇಟಿವ್ ಕೊಟ್ಟಿದ್ದಾನೆ. ಸೊ ನೋಡಿ, ಈಗ ವೈಸ್, ವೈಸರ್, ವೈಜೆಸ್ಟ್. ಓಕೆ. ಸೊ ಹಾಗಾಗಿ ದಕ್ಷ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಇದಕ್ಕೊಂದು ಫಾರ್ಮುಲಾ ಹೇಳ್ತೀನಿ ನಾನು ನಿಮಗೆ ಕಂಪೇರೇಟಿವ್ ಬರೀಬೇಕಾದ್ರೆ. ಏನು ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ಆಕ್ಸಿಲರಿ ಪ್ಲಸ್ ಕಂಪೇರೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್, ದೆನ್ ದ್ಯಾನ್ ಎನಿ ಅದರ್ ಪ್ಲಸ್ ಸಬ್ಜೆಕ್ಟ್, ಸಬ್ಜೆಕ್ಟ್ ಪ್ಲಸ್ ಆಕ್ಸಿಲರಿ ಪ್ಲಸ್ ಕಂಪೇರೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಪ್ಲಸ್ ದ್ಯಾನ್ ಎನಿ ಅದರ್ ಪ್ಲಸ್ ಆಬ್ಜೆಕ್ಟ್. ಓಕೆ. ಸೊ ಅದನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಹೇಳಿದ್ದಾನೆ. ದ ಪ್ರೆಸಿಡೆಂಟ್ ಈಸ್ ಪ್ರಿಸೈಡಿಂಗ್ ದ ಮೀಟಿಂಗ್ ಅಂತಿದೆ ಇದು. ಸೊ ಇದನ್ನು ಪ್ಯಾಸಿವ್ ವಾಯ್ಸ್ನ ಬರೀಬೇಕಾದ್ರೆ ಫಸ್ಟ್ ಆಬ್ಜೆಕ್ಟ್ ಬರ್ಕೋಬೇಕು. ಆಮೇಲೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಆಮೇಲೆ ಎಟ್ ದ ಟೈಮ್ ಆಫ್ ಚೇಂಜಿಂಗ್ ಪ್ಯಾಸಿವ್ ವಾಯ್ಸ್ ಏನಂತಂದರೆ ಡೋಂಟ್ ಚೇಂಜ್ ದ ಟೆನ್ಸ್ ಫಾರ್ಮು. ಅವಾಗೇನಾಗುತ್ತೆ, ದ ಮೀಟಿಂಗ್ ಈಸ್ ಬೀಯಿಂಗ್ ಒಂದೇ ಬರುತ್ತೆ ಕಂಟಿನ್ಯೂಸ್ ಇದ್ದಾಗ, ಬೀಯಿಂಗ್. ಆಮೇಲೆ ಪ್ರಿಸೈಡ್ದು V3 ಏನಾಗುತ್ತೆ, ಪ್ರಿಸೈಡೆಡ್ ಬೈ ಬರೀಲೇಬೇಕು. ದೆನ್ ಯು ಪುಟ್ ಸಬ್ಜೆಕ್ಟ್ ದೇರ್ ಬೈ ದ ಪ್ರೆಸಿಡೆಂಟ್ ಅಂತ ಹೇಳಿ. ನೆಕ್ಸ್ಟು ಹೀ ಸೇಡ್ ಐ ಮೆಟ್ ದಿಸ್ ಮ್ಯಾನ್ 2 days ago ಅಂತ ಹೇಳಿದ್ದಾರೆ. ಸೊ ಇದು ಸಿಂಪಲ್ ಪಾಸ್ಟ್ ಇದೆ. ಸಿಂಪಲ್ ಪಾಸ್ಟ್ ಇರೋದ್ರಿಂದ ಮತ್ತು ಅಸರ್ಟಿವ್ ಸೆಂಟೆನ್ಸ್ ಇದೆ. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ದ್ಯಾಟ್ ಬರಲೇಬೇಕಾಗುತ್ತೆ. ಸೊ ಹಾಗೆ ಆನ್ಸರ್ ಏನಾಗುತ್ತೆ, ಹೀ ಸೇಡ್ ದ್ಯಾಟ್. ಆಮೇಲೆ ಈ ಸಿಂಪಲ್ ಪಾಸ್ಟ್ ಇದ್ದರೆ ಇದನ್ನು ಪಾಸ್ಟ್ ಪರ್ಫೆಕ್ಟ್ ಬರೀಬೇಕು. ಸೊ ಹಾಗೇನಾಗುತ್ತೆ, ಹೀ ಸೇಡ್ ದ್ಯಾಟ್ ಹೀ ಹ್ಯಾಡ್ ಮೆಟ್ ದಿಸ್ ಮ್ಯಾನ್ ಇದ್ದರೆ ದ್ಯಾಟ್ ಮ್ಯಾನ್ ಆಗುತ್ತೆ. 2 days ago ಇದ್ದರೆ ಬಿಫೋರ್ ಆಗುತ್ತೆ ಅಕ್ಷಯ್, ಅಮ್ಮು. ಓಕೆ. ಸೊ ಅದನ್ನು ಬರ್ತಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಎರರ್ಸ್ ಅಂತ ಹೇಳಿದ್ದಾರೆ. ದ ಓಲ್ಡ್ ಮ್ಯಾನ್ ಬೋರ್ಡ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್ ಅಂತಿದೆ. ದೆನ್ ಹಿ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋಸ್ ಅಂತ ಆಗಬೇಕು. ಪ್ಲೂರಲ್ ಫಾರ್ಮ್ ಟು ಬಿ ಆ್ಯಡೆಡ್ ಅಂತಂದರೆ ಗ್ಲೋ ಇದ್ದರೆ ಗ್ಲೋಸ್ ಆಗಬೇಕು. ದೆನ್ ಎಡ್ವರ್ಬಿಯಲ್ ಟು ಬಿ ಕರೆಕ್ಟೆಡ್ ಅಂತಂದರೆ ಸ್ಲೋ ಇದ್ದರೆ ಸ್ಲೋಲಿ ಆಗುತ್ತೆ. ನಿಮಗೆ ಎಡ್ವರ್ಬಿಯಲ್ ಕೊಟ್ಟರಂದ್ರೆ ಎಲ್ಲವ ಬರಬೇಕಂತ ತಿಳ್ಕೊಂಬಿಡಬೇಕು ನೀವು, ಹೌದಾ. ವೈ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ ಎ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಕೇಳ್ತಾರೆ. ಯಾಕೆ ನೆಹರು ಅವರು ಅಂಬೇಡ್ಕರ್ ಅವರನ್ನು ಸಿಂಬಲ್ ಆಫ್ ಕ್ರಾಂತಿಯ ಪ್ರತೀಕ ಅಂತ ಕರೆದರು ಅಂತಂದರೆ ಅಲ್ಲಿ ಕಾರಣ ಇತ್ತು. ಡಾಕ್ಟರ್ ಅಂಬೇಡ್ಕರ್ ಕೆಪ್ಟ್ ದ ಪೀಪಲ್ಸ್ ಮೈಂಡ್ ಅವೇಕ್ ಥ್ರೂ ಹೀಸ್ ಪರ್ಸಿವರೆನ್ಸ್. ಪರ್ಸಿವರೆನ್ಸ್ ಅಂತಂದರೆ ಕಂಟಿನ್ಯೂಡ್ ಎಫರ್ಟ್ ಆ್ಯಂಡ್ ಪರ್ಸಿಸ್ಟೆನ್ಸ್, ಹೌದಾ, ದೃಢತೆ, ಕಂಟಿನ್ಯೂಡ್ ಎಫರ್ಟು, ಮತ್ತು ಆ್ಯಂಡ್ ವೈರುಲೆನ್ಸ್ ಆಫ್ ಹಿಸ್ ಅಪೋಸಿಷನ್ ಟು ಆಲ್. ಹಿ ಡಿಡ್ ನಾಟ್ ಅಲೌ ದೆಮ್ ಟು ಬಿಕಮ್ ಕಾಂಪ್ಲಿಸೆಂಟ್. ಕಾಂಪ್ಲಿಸೆಂಟ್ ಅಂದರೆ ತೃಪ್ತನಾಗೋದು. ಅಬೌಟ್ ಮ್ಯಾಟರ್ಸ್ ವಿಚ್ ಕುಡ್ ನಾಟ್ ಬಿ ಫಾರ್ಗೊಟನ್ ಅಂತ ಹೇಳಿದ್ದಾರೆ. ಸೊ ಬರಿಬೇಕಾಗತ್ತೆ. ಆ್ಯಂಡ್ ವರಾಸಿಯಸ್ ರೀಡರ್ ಗೊತ್ತೇ ಇದೆ ನಿಮಗೆ, ಅಮ್ಮು. ಅಂಬೇಡ್ಕರ್ ವಾಸ್ ಎ ವರಾಸಿಯಸ್ ರೀಡರ್. ಹಿ purchased many more books by curtailing his daily needs. Whenever he went to New York, he purchased 2,000 old books. And at the time of second round table conference, he purchased many more books, and those books were sent to India in 32 boxes. Okay, so ಅದನ್ನು ಬರೀಬೇಕಾಗತ್ತೆ. ಆ್ಯಂಡ್ ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಬೆಟರ್ ದ್ಯಾನ್ ಸ್ಮಿತಾ ಇನ್ ಮೆನಿ ಅದರ್ ಥಿಂಗ್ಸ್ ಅಂತ ಕೇಳಿದ್ದಾರೆ. ಸ್ಮಿತಾಗೆ ಹೋಲಿಸಿದರೆ ಅನಂತ್ ತುಂಬ ಬೆಟರ್ ಇದ್ದ ಅಂತ ಹೇಳ್ಬೋದು. ಹೇಗೆ ಅಂತಂದರೆ ಬೇಸಿಕಲಿ ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್ ಒಂದು ಇನ್ ದ ಸ್ಕೂಲು. ಆ್ಯಂಡ್ ಸೆಕೆಂಡ್ ಒನ್ ಏನಂದರೆ ಹಿ ವಾಸ್ ದ ಫಾಸ್ಟೆಸ್ಟ್ ರನ್ನರ್. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್, ಆ್ಯಂಡ್ ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್ ಇನ್ ದ ಅಸ್ಟಾನಿಶ್ಮೆಂಟ್ ಆಫ್ ದೇರ್ ಗುರು. ಓಕೆ, ಬರೀಬೇಕಾಗತ್ತೆ. ನೆಕ್ಸ್ಟ್, ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್ ವಿಶ್ ಅಂತ ಕೇಳಿದ್ದಾರೆ. ಸ್ಮಿತಾ ವೆಂಟ್ ಟು ದ ಕನ್ಸರ್ಟ್ ವಿತ್ ಹರ್ ಫಾದರ್ ಆ್ಯಂಡ್ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್, ಉಸ್ತಾದ್ ಅಲ್ಲರಕ, ಆ್ಯಂಡ್ ಫೈನಲಿ ದೇ ವಿಸಿಟೆಡ್ Anant's house and played for Anant.
ಸೊ ಈ ರೀತಿ ಬರೀಬೇಕಾಗತ್ತೆ. ವೈ ಡು ಯು ಥಿಂಕ್ ದ ಜಾರ್ಜ್ ಮಿಷನ್ ಕೀಪ್ಸ್ ಇಸ್ ಹೆಡ್ ಡೌನ್ ಅಂತಂದರೆ ಇದು ಏನು ತೋರಿಸ್ಕೊಡ್ತದ ಅಂತಂದರೆ ಇಟ್ ಶೋಸ್ ಜಾರ್ಜ್ ಮ್ಯೂಸಿಷಿಯನ್, ಜಾರ್ಜ್ ಪ್ಲೇಯರ್ ಇಸ್ ಎ ಪುವರ್ ಓಲ್ಡ್ ಮ್ಯಾನ್. ಹಿ ಹ್ಯಾಸ್ ಲೆಡ್ ಎ ಹಾರ್ಡ್ ಲೈಫ್. ಹಿ ಈಸ್ ಟಯರ್ಡ್ ಆಫ್ ಲೈಫ್ ಆ್ಯಂಡ್ ಕೀಪ್ಸ್ ಇಸ್ ಹೆಡ್ ಡೌನ್ ಅಂತ ಹೇಳ್ಬೋದು. ಹೌ ಡು ಯು ಸೇ ದಟ್ ಮಿಸ್ಟರ್ ಪಾಟೀಲ್ಸ್ ವಿಸಿಟ್ ಟು ಮೋಹನ್ಸ್ ಫ್ಯಾಮಿಲಿ ಹೆಲ್ಪ್ ದೆಮ್? ಈಗ ಮಿಸ್ಟರ್ ಪಾಟೀಲು ಮೋಹನ್ಸ್ ಫ್ಯಾಮಿಲಿಗೆ ವಿಸಿಟ್ ಮಾಡ್ತಾನೆ, ಅದರಿಂದ ಏನು ಹೆಲ್ಪ್ ಆಯಿತು ಅಂತ ಕೇಳ್ತಾರೆ. ಆ್ಯಕ್ಚುಲಿ ಮಿಸ್ಟರ್ ಪಾಟೀಲ್ inform Mohan family, be cautious and take the cyclosteering machine away and send someone to her house ಅಂತ ಬರ್ತದೆ. ನೆಕ್ಸ್ಟ್, why were Babu and Manju quite disappointed with the way of students march ಅಂತ ಕೇಳಿದ್ದಾರೆ. ಯಾಕೆ ಮಂಜುಗೆ ಮತ್ತು ಬಾಬುಗೆ ಸ್ಟೂಡೆಂಟ್ಸ್ ಮಾರ್ಚು ಇಷ್ಟ ಆಗಲಿಲ್ಲ ಅಂತ ಕೇಳ್ತಾರೆ. ಬಿಕಾಸ್ ದೇ ಮಾರ್ಚ್ಡ್ ಇನ್ ಕಂಪ್ಲೀಟ್ ಸೈಲೆಂಟ್ ಒಂದು. ಆ್ಯಂಡ್ ಸೆಕೆಂಡ್ ಒನ್ ಏನು ಅಂತಂದರೆ ಅಕಾರ್ಡಿಂಗ್ ಟು ದೆಮ್ ಏನು ಅಂತಂದರೆ ಸ್ಟೂಡೆಂಟ್ಸ್ ವರ್ ಸ್ಕೇರ್ಡ್ ಆಫ್ ದ ಪೊಲೀಸ್ ಆ್ಯಂಡ್ ಅಕಾರ್ಡಿಂಗ್ ಟು ದೆಮ್ ದ ಸ್ಟೂಡೆಂಟ್ಸ್ ಶುಡ್ ಹ್ಯಾವ್ ಪ್ರೊಟೆಸ್ಟೆಡ್, ಸೊ ದೇ ವರ್ ಡಿಸಪಾಯಿಂಟೆಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಅಂತಂದರೆ ಹೌ ಹ್ಯಾಸ್ ಡೋಲ್ಮಾ ಡಿಸ್ಕ್ರೈಬ್ ದ ಪ್ರಿಪೇರ್ನೆಸ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತ ಕೇಳಿದ್ದಾರೆ. ಅಂದರೆ ಡಿಕ್ಕಿ ಡೋಲ್ಮಾ ಮೌಂಟ್ ಎವರೆಸ್ಟ್ ಹತ್ತೋದನ್ನು ಯಾವ ರೀತಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. Dicky Dolma prepared herself to scale the Mount Everest by joining the Mountaineering Institute at Kulu Manali, and she took up the basic mountaineering course training at the institute, and she worked with Zeal. She got A grades and was selected by the All India expedition to the Mount Everest ಅಂತ ಹೇಳ್ಬೋದು. In what way did the absence of mother make Hanif and his brother responsible ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೋಡಿ, ಹನೀಫ್ ಹೆಂಗೆ ರೆಸ್ಪಾನ್ಸಿಬಿಲಿಟಿ ಆಗ್ತದಂದರೆ ದ ಆಬ್ಸೆನ್ಸ್ ಆಫ್ ಮದರ್ ಫ್ರಮ್ ಹೋಮ್ ಟಾಟ್ ದ ಚಿಲ್ಡ್ರನ್ ಸಮಥಿಂಗ್ ಏನು ಅಂತಂದರೆ ದ್ಯಾಟ್ ಮೇಡ್ ದ ಚಿಲ್ಡ್ರನ್ ಬಿಕಮ್ ವೆರಿ ರೆಸ್ಪಾನ್ಸಿಬಲ್, ಗೆಟಿಂಗ್ ಅಪ್ ಆ್ಯಂಡ್ ಗೆಟಿಂಗ್ ರೆಡಿ ಫಾರ್ ಸ್ಕೂಲ್ ವಿತೌಟ್ ಹ್ಯಾವಿಂಗ್ ಟು ಟೆಲ್ ದೆಮ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ಬರೀಬೇಕಂದ್ರೆ ಇಟ್ ಗಿವ್ ದ ಚಿಲ್ಡ್ರನ್ ಎ ಮೆಸೇಜ್ ದ್ಯಾಟ್, ಇದು ಭಾಳ ಇಂಪಾರ್ಟೆಂಟ್ ಈ ಲೈನ್ ಬರಲೇಬೇಕು. ಏನು, ಒನ್ಸ್ ಡ್ಯೂಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಎವ್ರಿ ಒನ್ಸ್ ಲೈಫ್. ಅಂದರೆ ಪ್ರತಿಯೊಬ್ಬನು ತನ್ನ ಜವಾಬ್ದಾರಿ ಏನಂತ ಅರ್ಥಕೋಬೇಕಾಗತ್ತೆ ಅಮ್ಮೋ. ಇನ್ನು ವೈ ವಾಸ್ ಸ್ವಾಮಿ ಆನರ್ಡ್ ಆ್ಯಂಡ್ ಹೌ ಅಂತ ಕೇಳಿದ್ದಾರೆ. ಸ್ವಾಮಿಗೆ ಹೆಂಗೆ ಗೌರವ ಕೊಟ್ಟರು ಮತ್ತು ಹೇಗೆ ಅಂತ ಕೇಳಿದೆ. ಯಾಕೆ ಗೌರವ ಕೊಟ್ಟರು ಅಂತಂದರೆ ಸ್ವಾಮಿ ಹ್ಯಾಡ್ ಬಿಟನ್ ದ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟಿಕ್, ಸೊ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಅಂತ ಹೇಳ್ಬೋದು. ಇನ್ನು ಹೇಗೆ ಅಂತ ಕೇಳಿದರೆ ನೋಡಿ, ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಹಿಸ್ ಟೀಚರ್ ಬ್ಯಾಟೆಡ್ ಹಿಸ್ ಬ್ಯಾಕ್. ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್ ಆ್ಯಂಡ್ the inspector invited him to join the police department ಅಂತ ಕೇಳ್ತಾರೆ. And next one, what are the things that the weaker Gokak want to sing ಅಂತ ಹೇಳ್ತಾರೆ. Actually the poet want to sing about Himalaya mountains, 3 seas, ಮತ್ತು ship building ads, and he wished to sing about temples, soldiers, ಸಾಕಷ್ಟು ಸ್ಟೀಲ್ ಮಿಲ್ಸ್, ಅಟೋಮಿಕ್ ಏಜ್, ಇವನ್ನೆಲ್ಲ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟು ಹೂಮ್ ಕ್ಯಾನ್ ಐ ಕಾಲ್ ಅಂತ ಕೇಳಿದ್ದಾರೆ. ಹೂ ಆಸ್ಕ್ಡ್ ದಿಸ್ ಕ್ವಶನ್ ಅಂತಂದರೆ ಬಾಲೇಶ್ವರ ಮಿಶ್ರಾ ಆಸ್ಕ್ಡ್ ದಿಸ್ ಕ್ವಶನು ಕರೆಕ್ಟ್ ಇದೆ. ಹೂ ವಾಸ್ ದಿಸ್ ಆಸ್ಕ್ ಟು ಅಂದರೆ ಯಾರಿಗೆ ಕೇಳಿದ ಅಂತ ಕೇಳಿದ್ದಾರೆ. ಟು ರೋಮಾ ತಲ್ರೇಜ. ಆಮೇಲೆ ವೈ ಡಿಡ್ ಹಿ ಆಸ್ಕ್ ಕ್ವಿಕ್ಲಿ ಅಂತಂದರೆ ಹಿ ಹ್ಯಾಡ್ ದ ಫಿಯರ್ ಏನು ಅಂತಂದರೆ ರೋಮಾ ಬಿಕೇಮ್ ಅನ್ಕಾನ್ಸಿಯಸ್ ಅಥವಾ ಬ್ಲ್ಯಾಕ್ಔಟ್ ಒನ್ಸ್ ಅಗೇನ್ ಅಂತ ಹೇಳ್ಬೋದು. ಬ್ಲ್ಯಾಕ್ಔಟ್ ಮೀನ್ಸ್ ಒಂದು ಸಲ ಬ್ಲ್ಯಾಕ್ಔಟ್ ಮೀನಿಂಗ್ ಕೇಳಿದ, ಬಿಕಮ್ ಅನ್ಕಾನ್ಸಿಯಸ್ ಅಂತ ಹೇಳ್ಬೋದು. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ಅಂತ ಕೇಳಿದ್ದಾರೆ. ಸೊ ಹೌದು, ಹೂ ಈಸ್ ದ ಓಲ್ಡ್ ಮ್ಯಾನ್ ಅಂತಂದರೆ ಡೆಫಿನೆಟ್ಲಿ ಡಾನ್ ಆ್ಯಂಡ್ ಸೆಲ್ಮಾ ಆಗ್ತಾನೆ. ವಾಟ್ ವಾಸ್ ದ ನೆಗೋಷಿಯೇಷನ್ ಅಂದರೆ ಏನು, ಬಿಸ್ನೆಸ್ ಮಾತುಕತೆ, ಹೌದಾ. ಸೊ ದ ನೆಗೋಷಿಯೇಷನ್ ವಾಸ್ ಅಬೌಟ್ ಸೆಲ್ಲಿಂಗ್ ಹಿಸ್ ಪ್ರಾಪರ್ಟಿ ಆ್ಯಂಡ್ ಹೌಸ್ ಅಂತ ಹೇಳ್ಬೋದು. ಆ್ಯಂಡ್ ವೈ ಡೂ ಯು ಥಿಂಕ್ ಇಟ್ ಟುಕ್ ಮಂತ್ಸ್ ಅಂತಂದರೆ ಬಿಕಾಸ್ ಡಾನ್ ಆ್ಯಂಡ್ ಸೆಲ್ಮಾ ವಾಸ್ ನಾಟ್ ಇನ್ ಹರಿ, ಅವ್ನಿಗೆ ಯಾವುದೂ ಅವಸರ ಇದ್ದಿದ್ದಿಲ್ಲ. ದಿಸ್ ಈಸ್ ಎ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತಂದರೆ ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಅಂತ ಹೇಳ್ಬೋದು. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ ಅಂತಂದರೆ ದ ಸ್ಪೀಕರ್ ಸೇ ಟು ವೆನ್ ಅವತಾರ್ ನರೇನ್ ವೆನ್ ಟು ಸ್ಕೂಲ್ ಟು ಅಡ್ಮಿಟ್ ಸತೀಶ್ ಅಂತ. ಸತೀಶ್ನ ಅಡ್ಮಿಟ್ ಮಾಡಿದವ ಅಂದರೆ ಅವತಾರ ಸತೀಶ್ನ ಅಡ್ಮಿಟ್ ಮಾಡೋಕೆ ಹೋದಾಗ ಈ ರೀತಿ ಹೇಳ್ತಾರೆ. ಆ್ಯಂಡ್ ವಾಟ್ ಡಿಡ್ ಸ್ಪೀಕರ್ ಸಜೆಸ್ಟ್ ಅಂತಂದರೆ ದ ಸ್ಪೀಕರ್ ಅಂದರೆ ಹೆಡ್ ಮಾಸ್ಟರ್ ಸಜೆಸ್ಟ್ ಟು ಅಡ್ಮಿಟ್ ಸತೀಶ್ ಟು ದ ಡೀಫ್ ಆ್ಯಂಡ್ ಡಮ್
ಚಿಲ್ಡ್ರನ್ ಸ್ಕೂಲ್ ಅಂತ ಹೇಳ್ತಾರೆ. ಅಂದರೆ ಮೂಕ ಮತ್ತು ಕಿವುಡ ಮತ್ತು ಮೂಕ ಸ್ಕೂಲಿಗೆ ಎಂಟ್ರಿ ಮಾಡಂತ ಹೇಳ್ತಾರೆ. ನೆಕ್ಸ್ಟ್ ಏನಂತಂದರೆ ಯು ಕ್ಯಾನಾಟ್ ಪುಟ್ ಎ ಪೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಅಂತ ಹೇಳ್ತಾರೆ. ಹೂ ಇಸ್ ದ ಸ್ಪೀಕರ್ ಏನಂದರೆ ಅದು ಪಕ್ಕ ಅದು ದ ಲ್ಯಾಂಡ್ ಆಗುತ್ತೆ. ಹೂ ಇಸ್ ದ ಯು ಅಂತಂದರೆ ಪೀಪಲ್ಲು, ಆ್ಯಂಡ್ ಯು ಅಂದರೆ ಪೀಪಲ್ ಆಗ್ತಾರಲ್ಲ, ಹೌದಲ್ಲ. ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ಮೀನ್ ಅಂತಂದರೆ ನೋಡಿ, ದಿಸ್ ಸ್ಟೇಟ್ಮೆಂಟ್ ಅಂತಂದರೆ ಇಟ್ ಶೋಸ್ ಅ ಸೆಲ್ಫ್ ಅಸರ್ಷನ್ ಆಫ್ ದ ಅರ್ತ್ ಅಂತ ಹೇಳ್ಬೋದು. ಇಟ್ ಶೋಸ್ ಅ ಸೆಲ್ಫ್ ಅಸರ್ಷನ್, ಸ್ವಯಂ ಸಮರ್ಥನೆ ಅಂತ ಹೇಳ್ಬೋದು. ಓಕೆ, ಅದನ್ನು ಬರೀಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಏನು ಅಂತಂದರೆ ಇಲ್ಲಿ ಪ್ರೊಫೈಲ್ ರೈಟಿಂಗ್ ಇದೆ. ರಾಘವ್ ಅವರು ಪ್ರೊಫೈಲ್ ಕೊಟ್ಟಿದ್ದಾರೆ. ದಿಸ್ ಪ್ರೊಫೈಲ್ ಈಸ್ ಅಬೌಟ್ ರಾಘವ್ ಆ್ಯಂಡ್ ಹೀಸ್ ಏಜ್ ಈಸ್ 50 years old and he was born on 4th April in Gadag. He completed MA B.Ed. His spouse name is Nirmala. He is the postmaster at the head post office Davanagere. His hobbies are singing and reading. He is popular because he is active, kind and workaholic ಅಂತ ಅಲ್ಲೇ ಇದ್ದದನ್ನು ನೋಡಿ ಬರೋದು ಅಷ್ಟೇ. ಇನ್ನು ಡೆವಲಪ್ ದ ಸ್ಟೋರಿ ಅಂತ ಕೇಳ್ತಾರೆ. ಇಲ್ಲಿ ಏನಿದೆ ಅಂತಂದರೆ ಲೇಜಿ ಪೀಪಲ್ ಬಗ್ಗೆ ಇದೆ. ದ ಲೇಜಿ ಪೀಪಲು ಫಸ್ಟ್ ಟೈಟಲ್ ಬರಲೇಬೇಕಾಗುತ್ತೆ ನೀವು. ಸೊ ಎ ಕಿಂಗ್ ವಾಸ್ ಅಪ್ಸೆಟ್ ಬಿಕಾಸ್ ಹೀಸ್ ಪೀಪಲ್ ವರ್ ಲೇಜಿ ಅಂತ ಹೇಳ್ಬೋದು. ಆ್ಯಂಡ್ ಹಿ ವಾಂಟೆಡ್ ಟು ಟೀಚ್ ದಮ್ ಎ ಲೆಸನ್. ಹಿ ಪುಟ್ ಎ ಬಿಗ್ ಸ್ಟೋನ್ ಇನ್ ದ ಮಿಡಲ್ ಆಫ್ ದ ರೋಡ್ ಅಂತ ಒಂದು ಬಿಗ್ ಸ್ಟೋನನ್ನು ಇಡ್ತಾನೆ. ಪೀಪಲ್ ಪಾಸ್ಡ್ ಬೈ ಬಟ್ ನೋ ಒನ್ ರಿಮೂವ್ ದ ಸ್ಟೋನ್. ಅಲ್ಲಿ ಎಷ್ಟೋ ಜನ ಹಾದು ಹೋಗ್ತಾರೆ, ಬಟ್ ಯಾರೂ ಇದು ಮಾಡಲ್ಲ. ಇನ್ಸ್ಟೆಡ್ ದೇ ಬ್ಲೇಮ್ಡ್ ದ ಗೌರ್ಮೆಂಟ್. ಎ ಮಂತ್ ಲೇಟರ್ ದ ಕಿಂಗ್ ಆಸ್ಕ್ಡ್ ಹಿಸ್ ಸೋಲ್ಜರ್ಸ್ ಟು ಮೂವ್ ದ ಸ್ಟೋನನ್ನು ತೆಗೆದು ಅಂತ ಹೇಳ್ತಾನೆ. ದೆರ್ ವಾಸ್ ಅ ಬಿಗ್ ಅಂಡರ್ ದ ಸ್ಟೋನ್, ಎ ಬಾಕ್ಸ್ ಅಂಡರ್ ದ ಸ್ಟೋನ್ ಅಂತ ಹೇಳ್ತಾರೆ. ವಿಚ್ ಹ್ಯಾಡ್ 100 gold coins. ಪೀಪಲ್ ವರ್ ಅಸೇಮ್ಡ್ ಆಫ್ ದ ಬಿಹೇವಿಯರ್ ಆ್ಯಂಡ್ ಲೇಸಿನೆಸ್. ದ ಕಿಂಗ್ ಹ್ಯಾಡ್ ಟಾಟ್ ಹಿಸ್ ದಮ್ ಎ ಲೆಸನ್. ದ ಪೀಪಲ್ ಡಿಸೈಡೆಡ್ ನಾಟ್ ಟು ಬಿ ಲೇಸಿ ದೇರ್ ಆಫ್ಟರ್. ಅಂದರೆ ತದನಂತರದಲ್ಲಿ ಅವರು ಯಾವುದೇ ಕಾರಣಕ್ಕೂ ಲೇಸಿ ಆಗಬಾರ್ದು. ಇದನ್ನು ನೀವು ಫಸ್ಟ್ ಇದನ್ನು ಬರೆಯೋದ್ನಾಗ ಏನಂತಂದರೆ ನಿಮಗೆ ಫಸ್ಟು ನಿಮಗೂ ಅದು ಸ್ಟೋರಿ ಏನು ಅನ್ನೋದು ಗೊತ್ತಾಗಬೇಕು. ನಿಮಗೆಲ್ಲ ಈಸಿನ ಇರ್ತಾವಪ್ಪ, ಸ್ವಲ್ಪ ನೋಡ್ರೆ ಈಸಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಅದು ಏನು ಇದನ್ನೆಲ್ಲರೂ ಭಾಳ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ ಇದು ಟಫ್ ಇರುತ್ತೆ, ಅದು ಏನು ಟಫ್ ಇರೋಲ್ಲ, ಭಾಳ ಈಸಿನೇ ಇರುತ್ತೆ ಕಾನ್ಸೆಪ್ಟು. ಸ್ವಲ್ಪ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರೀಬೇಕಷ್ಟೇ. ನಿಮ್ಗೆ ಏನೋ ಡಿಫಿಕಲ್ಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನಾನು ಆನ್ಸರ್ ಮಾಡ್ತೀನಿ. ಆಮೇಲೆ ಇಲ್ಲಿ ಪಿಕ್ಚರ್ ಕೇಳಿದ್ದಾರೆ. ಈ ಪಿಕ್ಚರ್ ಈಸ್ ವರ್ತ್ 1000 words ಅಂತ ಹೇಳ್ಬೋದು. ದಿಸ್ ಈಸ್ ಎ ಪಿಕ್ಚರ್ ಆಫ್ ಎ ಕ್ಲಾಸ್ ರೂಮ್, ಹೌದಾ. ಆ್ಯಂಡ್ ದೇರ್ ಈಸ್ ಎ ಟೀಚರ್. ಹಿ ಈಸ್ ಟೀಚಿಂಗ್ ಆ್ಯಂಡ್ ಆನ್ಸರಿಂಗ್ ದ ಕ್ವಶನ್ಸ್ ಆಫ್ ಸ್ಟೂಡೆಂಟ್ಸ್. ದೇರ್ ಆರ್ ಸಮ್ ಬಾಯ್ಸು ಕೊಟ್ಟಿದ್ದಾರೆ, ದೇರ್ ಆರ್ ಸಮ್ ಗರ್ಲ್ಸು, ಎ ಬಾಯ್ ಆ್ಯಂಡ್ ಗರ್ಲ್ ಆ್ಯಂಡ್ ಎ ಟೀಚರ್. ಆಲ್ ದ ಸ್ಟೂಡೆಂಟ್ಸ್ ಆರ್ ಲಿಸ್ನಿಂಗ್ ಟು ದ ಟೀಚರ್. ದೇರ್ ಈಸ್ ಎ ಟೇಬಲ್, ದೇರ್ ಈಸ್ ಎ ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ದೇರ್ ಆರ್ ಬುಕ್ಸ್ ಅಂತ ಹೇಳ್ಬೋದು. ಇನ್ನು ಕೋಟ್ಸ್ ಫ್ರಮ್ ಮೆಮೊರಿ ಅಂತೂ ಇವು ಫಿಕ್ಸ್ ಇರ್ತವೆ ನಿಮಗೆ. ಈ ಸಲನೂ ಕೂಡ ಕ್ವಾಲಿಟಿ ಆಫ್ ಮರ್ಸ್ ಇರ್ಬೋದು, ಮತ್ತು ದ ಬ್ಲೈಂಡ್ ಬಾಯ್ ಇರ್ಬೋದು. ದ ಥ್ರೋನ್ ಮೊನಾರ್ಕ್ ಬೆಟರ್ ದ್ಯಾನ್ ಹೀಸ್ ಕ್ರೌನ್. ಹೀಸ್ scepter shows the force of temporal power, the tribute to iron majesty, wherein does he dread fear of kings. Oh, say what is that thing called night, which I must never enjoy? What are the blessings of the sight, who tell live poor blind boy. ಓಕೆ, ಆಮೇಲೆ ಇಲ್ಲಿ ಏನು ಹೇಳಿದ್ದಾರೆ, ಒಂದು ಕತೆ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ಸ್ ಆರ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಫ್ ಆಲ್ ಇನ್ಸೆಪ್ಟ್ ಅಂತ. ಅಲ್ಲಿ 2 ಕ್ವಶನ್ಸ್ ಇದ್ದಾವೆ, ಅಲ್ಲೇ ಉತ್ತರ ಇರುತ್ತೆ, ನೋಡಿ ಬರೀಬೇಕಾಗುತ್ತೆ. ಸೊ ಬರೀರಿ. ಆ್ಯಂಡ್ ಇದು ಗ್ರ್ಯಾಂಡ್ ಮಾ ಕ್ಲೈಸೆಟ್ರಿ ಇದೊಂದು ಇದನ್ನು ದಿಸ್ ಪೋಯಮ್ ಇಸ್ ರಿಟನ್ ಬೈ ರಸ್ಕಿನ್ ಬಾಂಡ್ ಅಂತ ಹೇಳ್ಬೋದು. ಏನು ಅಕಾರ್ಡಿಂಗ್ ಟು ದ ಪೋಯೆಟ್, grandma was a genius because she could climb trees very high, and when she was 6 years old she learnt it from her brother, and even at the age of 62 she used to climb trees ಅಂತ ಹೇಳ್ಬೋದು. People are family members, well-wishers, neighbors told her to stop climbing trees, and they said it was disgraceful thing, but she didn't stop to climb trees. One day all her family members were in town. She climbed a tree and couldn't come down. So after her rescue, the doctor took Granny's temperature and recommended her a quiet week bed rest. And so in room she enjoyed every breeze whispered of summer. One day she told her son undaunted, and now she wanted a tree house at the treetop.
Her son knew his duties and made her a tree house with windows and a door. Then she climbed up with her grandson with a tray and sherry. So she enjoyed a lot, and this time she was upholding her right to reside in a tree ಅಂತ ಹೇಳ್ಬೋದು. ಆ್ಯಂಡ್ ಜಾರ್ಜ್ ಪೋಮ್ ಸಮ್ಮರಿ ಕೇಳಿದ್ದಾರೆ. He is standing like a black ancient mariner. His face is wrinkled and weary. He wears a faded blue old shirt. His tie is undone. His old jacket holds his sagging stomach. His shoes have paper in them. His rough, unshaven face shows the pain in each wrinkle. He gently lifts the saxophone and plays music. Now he is not a black man but a bird which flies high and higher. He tells message of God through his music ಅಂತ ಹೇಳ್ತಾರೆ. ಇನ್ನು ಎಸ್ಸೆ ಬಗ್ಗೆ ಕೇಳಿದ್ದಾರೆ. COVID-19 ಇದೆ, ಮೈ ಫೇವ್ರೆಟ್ ಫೆಸ್ಟಿವಲ್ಲು, ಪ್ಲಾಸ್ಟಿಕ್ ಬೇನ್ ಆರ್ ಬ್ಯೂ ಅಂತ ಕೇಳಿದ್ದಾರೆ, ವರವೋ ಶಾಪೋ ಅಂತ ಕೇಳಿದ್ದಾರೆ. ಸೊ ಕೊರೋನಾ ವೈರಸ್ ನಿಮಗೂ ಇಟ್ ಈಸ್ ಎ ಪ್ಯಾಂಡಮಿಕ್ ಡಿಸೀಸ್ ಅಂತ ಹೇಳ್ಬೋದು. ನೀವು ಎಸ್ಸೆ ಬರೀತಾ 3 ಸ್ಟೆಪ್ಸ್ ಫಾಲೋ ಮಾಡಬೇಕಾಗುತ್ತೆ. ಇಂಟ್ರಡಕ್ಷನ್ ಇರ್ಬೋದು, ಮತ್ತು ಯಾವುದು ಎಕ್ಸ್ಪ್ಲನೇಷನ್ ಇರ್ಬೋದು, ಮತ್ತು ಕನ್ಕ್ಲೂಷನು. ಇಂಟ್ರೊಡಕ್ಷನಲ್ಲಿ ಅದರ ಮೂಲ ಬರೀಬೇಕಾಗುತ್ತೆ. ಆ್ಯಂಡ್ ಈಗ ಎಕ್ಸ್ಪ್ಲನೇಷನಲ್ಲಿ ಅದರ ಸಿಂಪ್ಟಮ್ಸು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಬರೀಬೇಕಾಗುತ್ತೆ. ಸೊ ಆಮೇಲೆ ಕನ್ಕ್ಲೂಷನು ರೈಟ್ ಯುವರ್ ಓನ್ ಒಪಿನಿಯನ್, ನೀವು ಏನು ಅದ್ರ ಬಗ್ಗೆ ಹೇಳ್ತಾನಂದು ಬರೀಬೇಕಾಗತ್ತೆ. ಸೊ ಬರಿಬೋದು. ಆಮೇಲೆ ಇಲ್ಲಿ ಲೆಟ್ರ್ ಬಗ್ಗೆ ಕೇಳಿದ್ದಾರೆ. ನೀವು ಪರ್ಸ್ನಲ್ಲು ಆಫೀಷಿಯಲ್ ಲೆಟ್ರ್ ಇರುತ್ತೆ, ಒಂದು ಯಾವುದು ಬರೀಬೇಕಾಗತ್ತೆ. ಇಲ್ಲಿ ನಾವು ಪರ್ಸ್ನಲ್ ಕೊಡಲಾಗಿದೆ, ನೀವು ಎಂದು ಬರೀತಾರೆ ಅಂದು ಡೇಟ್ ಹಾಕಬೇಕು. ಸೊ ನೋಡಿ, ಫಸ್ಟ್ ಸ್ಯಾಲ್ಯುಟೇಷನು, ಓಕೆ, ಆ್ಯಂಡ್ ಇಲ್ಲಿ ಬಾಡಿ ಆಫ್ ದ ಲೆಟ್ರ್ ಬರೆದ್ಬಿಟ್ಟು ದೆನ್ ಫೈನಲ್ ಸ್ಯಾಲ್ಯುಟೇಷನ್ ಬರೆದ್ಬಿಟ್ಟು ವೇಟಿಂಗ್ ಫಾರ್ ರಿಪ್ಲೈ ಸ್ಯಾಲ್ಯುಟೇಷನ್ ಬರೆದ್ಬಿಟ್ಟು ಆಮೇಲೆ 2 ಅಡ್ರೆಸ್ ನೀವು ಯಾರು ಬೇಕಾದ್ರೆ ಬರೀರಿ, ಬಟ್ ಫ್ರಾಮ್ ಅಡ್ರೆಸ್ ಮಾತ್ರ ಅವ್ರು ಕೊಟ್ಟಿದ್ದೇ ಯೂಸ್ ಮಾಡಬೇಕು. ಸೊ ಇಷ್ಟು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನ ಕೇಳಿ. ಆಮೇಲೆ ನಿಮಗೆ ಇನ್ನೂ ಏನಾದರೂ ಮತ್ತೆ ಯಾವುದಾದ್ರು ರೀತಿಯ ನಿಮಗೆ ಮಾಡಲ್ ಕ್ವಶ್ಚನ್ ಪೇಪರ್ ಇರ್ಬೋದು, ಆನ್ಸರ್ ಇರ್ಬೋದು ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಾಗ ಕೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು.